ಆ ವರ್ಷದ ನಡೆಸಿದ ಪಾಸ್ಟರ್ ವಾಕ್ಯವನ್ನು ಹೇಳಿದ್ದಾರೆ. ಎಫ್ರಾಯೀಮೇ ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ, ಇಸ್ರಾಯೇಲೇ ನಾನು ನಿನ್ನನ್ನು ಹೇಗೆ ಮರೆಯಲಿ, ನಾನು ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ಒಪ್ಪಿಸಿಕೊಳ್ಳುವುದಿಲ್ಲ, ನೀನು ನನಗೆ ಸಂಬಂಧಪಟ್ಟವನು. ಈ ವಾಕ್ಯವೆಲ್ಲವೂ ನನಗೆ ಸಿಕ್ಕಿದಂತ ವಾಕ್ಯ. ಇದೇ ನನ್ನ ಜೀವಿತದಲ್ಲಿ ನನ್ನ ದಾರಿಯಾದದ್ದು ಸರಿಯಾಗಿ ಕಾಣಪಟ್ಟಿತು. ಮನೆಗೆ ಹೋಗುವಲ್ಲ ಇದೇನೇ ನಾನು ಯೋಚಿಸಿದ್ದೇನೆ. ಪ್ರಾರ್ಥನೆ ಮುಗಿದ ನಂತರ ನನ್ನ ನೋಡುವವರೆಲ್ಲರೂ ಕಿಂಡಲ್ ಮಾಡಿದ್ದಾರೆ. ಇವತ್ತೇನು ಭಯಂಕರವಾಗಿದ್ದು ಜೋರಾಗಿ ನಡೆಯಿತು. ಇವತ್ತೇನು ಅನ್ಯ ಭಾಷೆಯಲ್ಲಿ ಮಾತನಾಡಿ ತುಂಬಾ ಪಲ್ಟಿಯನ್ನು ಹೊಡೆದಿದೆ. ಏನು ವಿಶೇಷ ಗೊತ್ತಿಲ್ಲವೇ? ಗೊತ್ತಿಲ್ಲ ನನಗೆ. ಅದಕ್ಕೆ ಒಂದು ಉತ್ತರ ಸಿಗದೆ ನಾನು ಹೋಗುತ್ತಿದ್ದೇನೆ. ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿದ್ದೇನು. ಏನಕ್ಕೋಸ್ಕರ ಈ ವಾಕ್ಯವನ್ನು ಕೊಟ್ಟಿದ್ದೇನೆ ನನಗೆ ಏನು ಗೊತ್ತಿಲ್ಲ ಸ್ವಾಮಿ. ಸಂಡೇ ಕ್ಲಾಸ್ ಅಲ್ಲಿ ನಾನು ಓದಿದ್ದೇನೆ. ಈ ವಾಕ್ಯವನ್ನೆಲ್ಲ ನಾನು ಓದಿದ್ದಿಲ್ಲ. ಹೋಶೇಯ 11:8 ವಾಕ್ಯದಲ್ಲಿದೆ ಎಂಬುದಾಗಿ ಇಬ್ಬರು ಮೂವರಲ್ಲಿ ಬಳಿಯ ಕೇಳಿ ನಾನು ತಿಳಿದುಕೊಂಡೇನು. ಎಫ್ರಾಯೀಮೇ ನಾನು ನಿನ್ನ ಹೇಗೆ ಕೈ ಬಿಡಲಿ, ನಾನು ನಿನ್ನ ಹೇಗೆ ಒಪ್ಪಿಸಿಕೊಡುವೆನು. ಈ ವಾಕ್ಯ ಇಬ್ಬರು ನಾನು ಪ್ರಾರ್ಥನೆ ಮಾಡಿದ್ದೇನೆ. ಏಸಪ್ಪ ನನಗೆ ವಾಕ್ಯವನ್ನು ಕೊಟ್ಟಿದ್ದೀರಲ್ಲ, ಇದಕ್ಕೆ ಅರ್ಥವೇನು? ಎಫ್ರಾಯೀಮ್ ಅಂದ್ರೆ ಯಾರು? ಇಸ್ರಾಯೇಲ್ ಅಂದ್ರೆ ಯಾರು? ಯಾಕೆ ಅವರನ್ನು ಕೈ ಬಿಡುವುದಿಲ್ಲ, ಒಪ್ಪಿಸಿಕೊಡುವುದಿಲ್ಲ ಅಂತ ಯಾಕೆ ಹೇಳಿದ್ದೀರಿ? ನೀನೇ ಆ ಎಫ್ರಾಯೀಮ್, ನೀನೇ ಆ ಇಸ್ರಾಯೇಲ್. ನಾನು ಕೈ ಬಿಡುವುದಿಲ್ಲ. ಪಾಪಕ್ಕೂ ಸೈತಾನಿಗೂ ಲೋಕಕ್ಕೂ ನಾನು ಒಪ್ಪಿಸಿಕೊಳ್ಳುವುದಿಲ್ಲ. ನನಗೆ ಇನ್ನೂ ಅರ್ಥವಾಗಲಿಲ್ಲ. ನಾನು ಪುನಃ ಇನ್ನೊಂದು ವಾಕ್ಯವನ್ನು ಕೊಡಿ ದೇವರೇ ಎಂಬುದಾಗಿ ಪ್ರಾರ್ಥಿಸಿ. ನೀನು ಪಾತಾಳಕ್ಕೆ ಹೋಗಿ ಮಲಗಿಕೊಂಡರು, ಅಲ್ಲಿ ನನ್ನ ಹಸ್ತವಾದದ್ದು ನಿನ್ನನ್ನು ಹಿಡಿಯುತ್ತದೆ. ಹೀಗೆ ದೇವರು ನನ್ನನ್ನು ಹಿಡಿದಿದ್ದಾರೆ. ಸೇವೆ ಮಾಡು, ಆಶೀರ್ವಾದ ಜೀವನವನ್ನು ಜೀವನ ಮಾಡಿ ಎಂಬುದಾಗಿ ನನ್ನನ್ನು ಕರೆಯಲಿಲ್ಲ. ಒಂದು ಸ್ವಲ್ಪ ರಕ್ತವನ್ನು ಯೇಸುವಿಗೋಸ್ಕರ ಸುರಿಸಬೇಕು. ಸುಖವಾದ ಜೀವನ ಮಾಡಬೇಕು, ಬಿರಿಯಾನಿ ತಿನ್ನಬೇಕು, ಹಾಗೆ ಓಡಾಡಬೇಕು ಎಂಬುದಾಗಿ ಈ ರೀತಿಯಾಗಿ